ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ಮಲಯಾಳಂನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುವ ಅಬ್ರಹಂ ಓಜ್ಲರ್ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ದಯವಿಟ್ಟು ಲೈಕ್ ಮಾಡುವುದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಇನ್ನು ಮೇನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಹೆಸರು ಓಜ್ಲರ್. ಇವರೊಬ್ಬ ಪೊಲೀಸ್ ಆಫೀಸರ್. ಇವರು ತನ್ನ ಹೆಂಡತಿ ಮಗಳ ಜೊತೆ ಸೇರ್ಕೊಂಡು ವೇಕೇಶನ್ ಗೋಸ್ಕರ ಒಂದು ಪ್ಲೇಸ್ ಹೋಗ್ತಾರೆ. ಆದ್ರೆ ಅವರು ವೇಕೇಶನ್ ಇರುವಾಗ ತನ್ನ ಟೀಮ್ ಅಲ್ಲಿರೋ ಒಬ್ಬ ಪೊಲೀಸ್ ಆಫೀಸರ್ ಅವ್ರಿಗೆ ಕಾಲ್ ಮಾಡಿ, ಒಂದು ಹೋಟೆಲ್ ನಲ್ಲಿ ಇಬ್ಬರು ಫಾರಿನರ್ಸ್ ಸತ್ತೋಗಿದ್ದಾರೆ, ಆದ್ರೆ ನೀವು ವೇಕೇಶನ್ ಅಲ್ಲಿ ಇದ್ದೀರಾ ಅಂತ ನಮ್ಗೆ ಗೊತ್ತು, ಆದ್ರೆ ನಿಮ್ಮ ಅವಶ್ಯಕತೆ ನಮ್ಗೆ ತುಂಬಾ ಇದೆ, ಒಂದ್ಸಾರಿ ಈ ಹೋಟೆಲ್ಗೆ ಬರ್ತೀರಾ ಅಂತ ಕೇಳ್ತಾರೆ. ಆಗ ಓಜ್ಲರ್ ತನ್ನ ಹೆಂಡತಿ ಮಗಳನ್ನ ಅಲ್ಲೇ ಇರೋದು ಕೇಳಿ ತಕ್ಷಣ ಹೋಟೆಲ್ ಕಡೆ ಹೊರಡ್ತಾನೆ. ಆಗ ಓಜ್ಲರ್ ದಾರಿಯಲ್ಲಿ ಹೋಗ್ತಿರುವಾಗ ತನ್ನ ಟೀಮ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ವೆಕೇಶನ್ ಕೂಡ ಸರಿಯಾಗಿ ಎಂಜಾಯ್ ಮಾಡೋದಕ್ಕೆ ಬಿಡಲ್ವಾ ಅಂತ ಕೇಳ್ತಾನೆ. ಆಗ ಟೀಮ್ ನಲ್ಲಿರೋ ಆಫೀಸರ್ ಮಾತಾಡ್ತಾ, ನಮ್ಮ ಟೀಮ್ ನಿಂದ ಯಾರು ಕೂಡ ನಿನ್ಗೆ ಕಾಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಓಜ್ಲರ್ ಫೋನ್ ಮಾಡಿದ್ದು ಇವರಲ್ಲ ಅಂದ್ರೆ ಮತ್ಯಾರು ಅಂತೇಳಿ ಕಾರನ್ನ ಹಿಂದಕ್ಕೆ ತಿರುಗಿಸಿ ತನ್ನ ಹೆಂಡತಿ ಮಗಳಿರೋ ಕಡೆ ಸ್ಪೀಡ್ ಆಗಿ ಹೋಗ್ತಾನೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ತನ್ನ ಹೆಂಡತಿ ಮಗಳು ಇರೋದಿಲ್ಲ. ಯಾರೋ ಓಜ್ಲರ್ ಅನ್ನ ಟ್ರಾಪ್ ಮಾಡಿ ತನ್ನ ಹೆಂಡತಿ ಮಗಳನ್ನ ಎತ್ಕೊಂಡು ಹೋಗಿರ್ತಾರೆ. ಇಲ್ಲಿಂದ ಸ್ಟೋರಿ 3 ವರ್ಷಗಳ ನಂತರ ಸ್ಟೋರಿಗೆ ಶಿಫ್ಟ್ ಆಗುತ್ತೆ. ಓಜ್ಲರ್ ತನ್ನ ಹೆಂಡತಿ ಮಗಳನ್ನ ನೆನಪು ಮಾಡ್ಕೊಂಡು ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳಿತಾನೆ. ತನಗೆ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ಆಲಿಜಿನೇಷನ್ ಮಾಡ್ಕೊಳ್ತಾ ಇರ್ತಾನೆ. ಇನ್ನು ಆಲಿಜಿನೇಷನ್ ಅಂದ್ರೆ ಇರೋದು ಇಲ್ದಿರೋ ತರ, ಇಲ್ದಿರೋದು ಇರೋ ತರ ಉಳಿಸ್ಕೊಳ್ಳೋದು. ಓಜ್ಲರ್ಗೆ ಸೈಕಾಲಜಿ ಟ್ರೀಟ್ಮೆಂಟ್ ಕೊಡೋ ಸೈಕಾಟ್ರಿಸ್ಟ್ ಕೂಡ, ನೀವು ಫಿಸಿಕಲ್ ವರ್ಕ್ ಅನ್ನ ಹೆಚ್ಚಾಗಿ ಮಾಡಿ, ಇದರಿಂದ ನಿಮ್ಮ ಬಾಡಿ ತುಂಬಾ ಸುಸ್ತಾಗಿ ಆಗ ನಿಮ್ಗೆ ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಸೀನ್ ಕಟ್ ಆದ್ರೆ ಓಜ್ಲರ್ ತಾನು ಮನೆಯಲ್ಲಿರುವಾಗ ಭಾಷಣ ಮಾಡ್ತಿರೋ ಒಬ್ಬ ವ್ಯಕ್ತಿಯನ್ನ ತನ್ನ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾನೆ. ಆ ಭಾಷಣ ಮಾಡ್ತಿರೋ ವ್ಯಕ್ತಿ ಹೆಸರು ವಿನೀತ್. ಇವನೇ ಓಜ್ಲರ್ ನ ಹೆಂಡತಿ ಮಗಳನ್ನ ಕೊಂದಾಕಿರ್ತಾನೆ. ಏಕೆಂದ್ರೆ ಓಜ್ಲರ್ ಡ್ರಗ್ಸ್ ಕೇಸ್ ಅಲ್ಲಿ ವಿನೀತ್ ನನ್ನ ಅರೆಸ್ಟ್ ಮಾಡಿರ್ತಾನೆ. ವಿನೀತ್ ಓಜ್ಲರ್ ಮೇಲೆ ಹೇಗಾದ್ರೂ ಮಾಡಿ ತೇಡ್ ತೀರಿಸ್ಕೋಬೇಕು ಅಂತ ಹೇಳಿ ಅವನನ್ನ ಕೊಲ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಅವನನ್ನ ಕೊಲ್ಲಲಿಕ್ಕಾಗದೆ ಅವನ ಹೆಂಡತಿ ಮಗಳನ್ನ ಒಂದು ಅಡವಿಗೆ ಕರ್ಕೊಂಡೋಗಿ ತುಂಬಾ ದಾರುಣವಾಗಿ ಕೊಂದಾಕಿರ್ತಾನೆ. ಅಷ್ಟೇ ಅಲ್ಲದೆ ಅವರನ್ನ ಅಲ್ಲೇ ಮುಚ್ಚಾಕಿರ್ತಾನೆ. ಪೊಲೀಸ್ನವರು ವಿನೀತ್ ಕೈಯಲ್ಲಿದ್ದ ಕತ್ತಿಯನ್ನ DNA ಮಾಡಿದ್ರೆ ಓಜ್ಲರ್ ಹೆಂಡತಿ ಮಗಳದು ಅಂತ ಹೇಳಿ ಗೊತ್ತಾಗುತ್ತೆ. ಇದರಿಂದ ಪೊಲೀಸ್ನವರು ವಿನೀತ್ ನನ್ನ ಅರೆಸ್ಟ್ ಮಾಡ್ತಾರೆ. ವಿನೀತ್ ಓಜ್ಲರ್ ನ ಹೆಂಡತಿ ಮಗಳನ್ನ ಕೊಲ್ಲುವಾಗ ತುಂಬಾ ಡ್ರಗ್ಸ್ ತಗೊಂಡು ತುಂಬಾ ಹೈಯಲ್ಲಿರ್ತಾನೆ. ಸೊ ಇದರಿಂದ ಅವನು ಅವ್ರನ್ನೆಲ್ಲಿ ಮುಚ್ಚಿದೀನಿ ಅಂತೇಳಿ ಮರ್ತೋಗಿರ್ತಾನೆ. ಓಜ್ಲರ್ ತಿಂಗಳಿಗೊಂದು ಸಾರಿ ವಿನೀತ್ ಗೋಸ್ಕರ ಬಿರಿಯಾನಿ ತಗೊಂಡ್ಬಂದು ನನ್ನ ಹೆಂಡತಿ ಮಗಳನ್ನ ಎಲ್ಲಿ ಮುಚ್ಚಿಟ್ಟಿದ್ಯಾ ಅಂತೇಳಿ ಕೇಳ್ತಾನೆ ಇರ್ತಾನೆ. ವಿನೀತ್ಗೆ ಓಜ್ಲರ್ ಅನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಆದ್ರೆ ಅವರಿಬ್ಬರನ್ನು ಎಲ್ಲಿ ಮುಚ್ಚಿದೀನಿ ಅನ್ನೋದನ್ನೇ ಮರ್ತೋಗಿರ್ತಾನೆ. ಅದಕ್ಕೋಸ್ಕರ ಅವನು ಓಜ್ಲರ್ ಹತ್ರ ಅವ್ರನ್ನ ಎಲ್ಲಿ ಮುಚ್ಚಿಟ್ಟಿದೀನಿ ಅಂತೇಳಿ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿದ ಓಜ್ಲರ್ ತುಂಬಾ ಡಿಸಪಾಯಿಂಟ್ ಆಗ್ತಾನೆ. ನವೀನ್ ಒಬ್ಬ IT ಎಂಪ್ಲಾಯ್. ಇವನು ಯಾವಾಗ್ಲೂ ಹೋಗೋ ತರ ಆಫೀಸ್ ಇಂದ ಮನೆಗೆ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಹೋಗೋ ದಾರಿಯಲ್ಲಿ ತನ್ನ ಗರ್ಲ್ ಫ್ರೆಂಡ್ ಮಾಯ ಹತ್ರ ಮಾತಾಡ್ತಾ ಇನ್ನು ಹಾಫ್ ಅನ್ ಅವರ್ ಅಲ್ಲಿ ಮನೇಲಿ ಇರ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಒಂದು ಲಾರಿ ಬಂದು ನವೀನ್ಗೆ ಆಕ್ಸಿಡೆಂಟ್ ಮಾಡುತ್ತೆ. ಯಾರೋ ನವೀನ್ ರೋಡ್ ಅಲ್ಲಿ ಬಿದ್ದಿರುವುದನ್ನ ನೋಡಿ ಅವನ ಫೋನ್ ಇಂದಲೇ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಅವನು ಹಾಸ್ಪಿಟಲ್ ಗೆ ಜಾಯ್ನ್ ಆಗುವಂತೆ ಮಾಡ್ತಾರೆ. ಮಾಯಾ ನವೀನ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯವನ್ನ ತಿಳ್ಕೊಂಡು ಹಾಸ್ಪಿಟಲ್ ಗೆ ಬರ್ತಾಳೆ. ನವೀನ್ ನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿರುತ್ತೆ. ಆಗ ಡಾಕ್ಟರ್ ನವೀನ್ಗೆ ಸರ್ಜರಿ ಮಾಡಿ ಅವನ ಪ್ರಾಣವನ್ನ ಕಾಪಾಡ್ತಾರೆ. ನವೀನ್ಗೆ ಜ್ಞಾನ ಬಂದಾಗ ನೋಡಿದ್ರೆ ಅವನ 2 ಕಾಲುಗಳು ಕೆಲಸ ಮಾಡೋದಿಲ್ಲ. ಇದರಿಂದ ಅವನು ತುಂಬಾ ಪ್ಯಾನಿಕ್ ಆಗ್ತಾನೆ. ಆಗ ಡಾಕ್ಟರ್ ಅವನ ಜೊತೆ ಮಾತಾಡ್ತಾ, ಇನ್ನು ಸ್ವಲ್ಪ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ, ಅಲ್ಲಿವರೆಗೂ ನೀನು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ. ನಂತರ ಡಾಕ್ಟರ್ ಅವನು ಹ್ಯಾಪಿ ಆಗಿರ್ಬೇಕು ಅಂತ ಹೇಳಿ, ಇವತ್ತು ನಿನ್ ಬರ್ತ್ಡೇ ಅಂತ ಅಲ್ವಾ, ಅದಕ್ಕೋಸ್ಕರ ನಿನ್ ಬರ್ತ್ಡೇ ನ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾರೆ. ಮಾಯಾ ನವೀನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ ತಗೊಂಡು ಹಾಸ್ಪಿಟಲ್ ಬರ್ತಾಳೆ. ಆದ್ರೆ ಹಾಸ್ಪಿಟಲ್ ಅಲ್ಲಿ ನವೀನ್ ನ ಯಾರೋ ಕೊಂದಾಕಿರ್ತಾರೆ. ಅದನ್ನ ಮಾಯಾ ನೋಡಿ ತುಂಬಾ ನೋವು ಮಾಡ್ಕೊಳ್ತಾಳೆ. ಈ ಕೇಸ್ ಅನ್ನ ನಮ್ಮ ಹೀರೋ ಓಜ್ಲರ್ ಟೇಕ್ ಅಪ್ ಮಾಡ್ತಾನೆ. ಓಜ್ಲರ್ ನವೀನ್ ಅನ್ನ ತುಂಬಾ ಅಬ್ಸರ್ವ್ ಮಾಡಿದ್ರೆ ಕಿಲ್ಲರ್ ನವೀನ್ಗೆ ತುಂಬಾ ಬ್ಲಡ್ ಲಾಸ್ ಆಗೋ ಹಾಗೆ ಮಾಡಿ ಅವನನ್ನ ಕೊಂದಾಕಿರ್ತಾನೆ. ಕಿಲ್ಲರ್ ನವೀನ್ ಅನ್ನ ಕೊಂದಾಕಿದ ಮೇಲೆ ಅಲ್ಲಿ ಒಂದು ಲೆಟರ್ ನೋಟ್ ಅನ್ನ ಇಟ್ಟಿರ್ತಾನೆ. ಓಜ್ಲರ್ ಅದ್ರಲ್ಲಿ ಏನಿದೆ ಅಂತ ನೋಡಿದ್ರೆ, ಲೆಟ್ ಕಾನ್ವರ್ಸೇಷನ್ ಸೀಸ್, ಹ್ಯಾಪಿ ಬರ್ತ್ಡೇ ಟು ಯು ಅಂತೇಳಿ ಬರ್ದಿರ್ತಾರೆ. ನಂತರ ಓಜ್ಲರ್ ನವೀನ್ ನ ಕಾಲ್ ಹಿಸ್ಟ್ರಿಯನ್ನ ಪೂರ್ತಿಯಾಗಿ ಚೆಕ್ ಮಾಡಿದ್ರೆ, ನವೀನ್ ಮಾಯ ಜೊತೆ ಮಾತಾಡಿದ ನಂತರ 8 ನಿಮಿಷಗಳ ಒಳಗೆ ಆಂಬುಲೆನ್ಸ್ ಬಂದಿರುತ್ತೆ. ಅಂದ್ರೆ ಅವನಿಗೆ ಆಕ್ಸಿಡೆಂಟ್ ಆಗಿದ್ದು ಅವನು ಮಾಯ ಜೊತೆ ಮಾತಾಡ್ತಿರುವಾಗ. ಸೊ ಈ 8 ನಿಮಿಷಗಳ ಒಳಗಡೆ ಏನ್ ಬೇಕಾದ್ರೂ ನಡೆದಿರ್ಬೋದು ಅಂತೇಳಿ ಓಜ್ಲರ್ಗೆ ಡೌಟ್ ಆಗುತ್ತೆ. ನಂತರ ಓಜ್ಲರ್ ಮಾಯಾ ಮತ್ತು ನವೀನ್ ಫಾದರ್ ನ ಎನ್ಕ್ವೈರಿ ಮಾಡಿ ನವೀನ್ಗೆ ಯಾರಾದ್ರೂ ಎನಿಮೀಸ್ ಗಳಿದಾರ ಅಂತೇಳಿ
ತಿಳ್ಕೊತಾನೆ. ನವೀನ್ ಅವರ ತಂದೆ ಶಿವರಾಜ್ ಓಜ್ಲರ್ ಹತ್ರ ಮಾತಾಡ್ತಾ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಎನಿಮ್ಸ್ ಗಳು ಎಲ್ಲಿರ್ತಾರೆ ಸರ್ ಅಂತ ಹೇಳ್ತಾನೆ. ಓಜ್ಲರ್ ಹಾಸ್ಪಿಟಲ್ ಇರುವ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನು ಚೆಕ್ ಮಾಡಿದ್ರು ಕೂಡ ಅಂತಹ ಯೂಸ್ ಆಗ ಇನ್ಫಾರ್ಮೇಶನ್ ಗಳೇನು ಸಿಗೋದಿಲ್ಲ. ಕಿಲ್ಲರ್ ಪಕ್ಕ ಪ್ಲಾನ್ ಮಾಡಿ ನವೀನ್ ಅನ್ನ ಕೊಂದಾಕಿರ್ತಾನೆ. ನವೀನ್ಗೆ ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ಓಜ್ಲರ್ ಹತ್ರ ಮಾತಾಡ್ತಾ ಆ ಕಿಲ್ಲರ್ಗೆ ಬಾಡಿಯಲ್ಲಿ ಎಲ್ಲಿ ಕೊಯ್ದ್ರೆ ಬ್ಲಡ್ ಜಾಸ್ತಿ ಲಾಸ್ ಆಗುತ್ತೆ ಅಂತ ಹೇಳಿ ಚೆನ್ನಾಗ್ ಗೊತ್ತು, ಹಾಗಾಗಿ ಅವನು ನವೀನ್ ಅನ್ನ ಈಸಿಯಾಗಿ ಕೊಂದಿದ್ದಾನೆ ಅಂತ ಹೇಳ್ತಾ ಆ ಕಿಲ್ಲರ್ಗೆ ಬಾಡಿಗೆ ಸಂಬಂಧಪಟ್ಟಂತೆ ನಾಲೆಡ್ಜ್ ಇದೆ, ಆದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ. ನವೀನ್ಗೆ ಆಕ್ಸಿಡೆಂಟ್ ಆಗಿರೋ ಜಾಗದಿಂದ ಪೆಟ್ರೋಲ್ ಬಂಕ್ ಗೆ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಓಜ್ಲರ್ ಆ ಪೆಟ್ರೋಲ್ ಬಂಕ್ ನ ಸಿಸಿ ಕ್ಯಾಮೆರಾಗಳ ಎಲ್ಲವನ್ನು ಕೂಡ ಚೆಕ್ ಮಾಡಿದ್ರೆ ನವೀನ್ಗೆ ಆಕ್ಸಿಡೆಂಟ್ ಆಗಿರೋ ಟೈಮಿಂಗ್ಸ್ ಇಂದ ಅವನು ಹಾಸ್ಪಿಟಲ್ ಹೋಗೋವರೆಗೂ 12 ವೆಹಿಕಲ್ ಗಳು ಆ ರೋಡ್ ಅಲ್ಲಿ ಹೋಗಿರ್ತವೆ. ಆಗ ಓಜ್ಲರ್ ಆ ವೆಹಿಕಲ್ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತ ಹೇಳಿ ತನ್ನ ಟೀಮ್ ನವರಿಗೆ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಒಬ್ಬ ವ್ಯಕ್ತಿ ಮೇಲೆ ಸ್ವಲ್ಪ ಮಂದಿ ಸೇರ್ಕೊಂಡು ಕೋಪದಿಂದ ಅವನನ್ನು ಕೊಲ್ಲೋದಿಕ್ಕೆ ಕತ್ತಿಗಳಿಂದ ದಾಳಿ ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಲಾರಿ ಬಂದಿದ್ರಿಂದ ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ. ಆ ಲಾರಿ ಅವನೇ ನವೀನ್ಗೆ ಆಕ್ಸಿಡೆಂಟ್ ಮಾಡಿದ್ದು. ಆ ವೆಹಿಕಲ್ ಇಂದ ಮಾಸ್ಕ್ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಕೆಳಗಡೆ ಇಳಿದು ಗಾಯವಾಗಿದ್ದ ಆ ವ್ಯಕ್ತಿಯನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಹೊರಗಡೆ ಬಿಟ್ಟು ಹೋಗ್ತಾನೆ. ಹಾಸ್ಪಿಟಲ್ ಇರೋ ಡಾಕ್ಟರ್ಸ್ ಗಳು ಅವನಿಗೆ ಏನು ಆಗದಿರೋ ಹಾಗೆ ಅವನನ್ನ ಕಾಪಾಡ್ತಾರೆ. ಆದ್ರೆ ಅವನನ್ನ ಕಾಪಾಡಿದ ಮಾಸ್ಕ್ ವ್ಯಕ್ತಿ ಅವನು ಅರ್ಧರಾತ್ರಿ ಸಮಯದಲ್ಲಿ ಹಾಸ್ಪಿಟಲ್ ಹೊರಗಡೆ ವೇಟ್ ಮಾಡ್ತಾ ಇರ್ತಾನೆ. ನಂತರ ಅವನು ಡಾಕ್ಟರ್ ಆಗಿ ಹಾಸ್ಪಿಟಲ್ ಹೊರಗಡೆ ಹೋಗಿ ತಾನೇ ಕಾಪಾಡಿದ ವ್ಯಕ್ತಿಯನ್ನ ಅವನೇ ಕೊಂದಾಕ್ತಾನೆ. ಆಗ ಓಜ್ಲರ್ ಆ ಘಟನೆಯ ಪ್ಲೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆ ಕಿಲ್ಲರ್ ನವೀನ್ ಅನ್ನ ಹೇಗೆ ಕೊಂದಿರ್ತಾನೋ ಈ ವ್ಯಕ್ತಿಯನ್ನು ಕೂಡ ಹಾಗೆ ಕೊಂದಿರ್ತಾನೆ. ಆದ್ರೆ ಬ್ಲಡ್ ಲಾಸ್ ಗೋಸ್ಕರ ಬಾಡಿಯಲ್ಲಿ ಕೊಯ್ತಿರೋ ಜಾಗ ಮಾತ್ರ ಡಿಫ್ರೆಂಟ್. ಕಿಲ್ಲರ್ ಈ ಸಾರಿ ಕೂಡ ಒಂದು ಲೆಟರ್ ನೋಟ್ ಅನ್ನ ಅಲ್ಲಿಟ್ಟು ಹೊರಟೋಗಿರ್ತಾನೆ. ಓಜ್ಲರ್ ಅದನ್ನ ಓಪನ್ ಮಾಡಿ ನೋಡಿದ್ರೆ ಲೆಟ್ ಲಾಫ್ಟರ್ ಫ್ಲೀ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಬರ್ದಿರ್ತಾನೆ. ಆಗ ಓಜ್ಲರ್ ತುಂಬಾ ಆಲೋಚನೆ ಮಾಡಿದ್ರೆ ಆ ಕಿಲ್ಲರ್ ನವೀನ್ ಅನ್ನ ಕೊಲ್ಲುವಾಗ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳಿ ಬರ್ದಿರ್ತಾನೆ. ಆದ್ರೆ ಈಗ ಹ್ಯಾಪಿ ಬರ್ತ್ಡೇ ಮಾತ್ರ ಬರ್ದಿರ್ತಾನೆ. ಇದರಿಂದ ಓಜ್ಲರ್ಗೆ ಆ ಕಿಲ್ಲರ್ ಬರ್ತ್ಡೇ ವ್ಯಕ್ತಿಯನ್ನ ಮಾತ್ರ ಕೊಲ್ತಿಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ. ಓಜ್ಲರ್ ಹಾಸ್ಪಿಟಲ್ ಇರೋ ಸಿಸಿ ಕ್ಯಾಮೆರಾಗಳನ್ನೆಲ್ಲವನ್ನು ಚೆಕ್ ಮಾಡಿದ್ರೆ ಈಗ ಸತ್ತು ಹೋಗಿರೋ ವ್ಯಕ್ತಿಯನ್ನ ಹಾಸ್ಪಿಟಲ್ ಗೆ ಸೇರಿಸಿರುವ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಹಾಗೂ ಡಾಕ್ಟರ್ ಗೆಟಪ್ ಅಲ್ಲಿ ಬಂದಿರುವ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದ್ರ ಜೊತೆ ಆ ಪೆಟ್ರೋಲ್ ಬಂಕ್ ಅಲ್ಲಿ ಸಿಕ್ಕಿರೋ ಸಿಸಿ ಫುಟೇಜ್ ಅಲ್ಲೂ ಕೂಡ ಆ ಲಾರಿನೇ ಇರುತ್ತೆ. ಕಿಲ್ಲರ್ ಉಪಯೋಗಿಸಿರೋ ವೆಹಿಕಲ್ ಲಾರಿ ಅಂತೇಳಿ ಗೊತ್ತಾಗುತ್ತೆ. ಓಜ್ಲರ್ ಸತ್ತು ಹೋಗಿರೋ ವ್ಯಕ್ತಿಯ ಫ್ಯಾಮಿಲಿಯನ್ನ ಎನ್ಕ್ವೈರಿ ಮಾಡೋಣ ಅಂತ ಹೋದ್ರೆ ಅವನ ತಂದೆ ಕುಡಿತಕ್ಕೆ ದಾಸನಾಗಿರೋನು ಅಂತೇಳಿ ಗೊತ್ತಾಗುತ್ತೆ. ಅದನ್ನ ಬಿಟ್ರೆ ಅಷ್ಟೊಂದು ಯೂಸ್ ಆಗೋ ಇನ್ಫಾರ್ಮೇಶನ್ ಗಳು ಅಲ್ಲೇನು ಸಿಗೋದಿಲ್ಲ. ಮೀಡಿಯಾದವರು ಕಂಟಿನ್ಯೂಸ್ ಆಗಿ ನಡೀತಿರೋ ಈ ಮರ್ಡರ್ ಗಳ ಬಗ್ಗೆ ತಿಳ್ಕೊಂಡು ಕಿಲ್ಲರ್ ಗೆ ಬರ್ತ್ಡೇ ಕಿಲ್ಲರ್ ಎಂಬ ಹೆಸರನ್ನ ಕೊಡ್ತಾರೆ. ಓಜ್ಲರ್ ಕಿಲ್ಲರ್ ಅನ್ನ ಹಿಡ್ಕೊಳ್ಳೋದಕ್ಕೋಸ್ಕರ ಎಲ್ಲಾ ರೀತಿಯಲ್ಲೂ ಕೂಡ ಆಲೋಚನೆ ಮಾಡ್ತಾ ಇರ್ತಾನೆ. ಸೀನ್ ಕಟ್ ಆದ್ರೆ ಆ ಕಿಲ್ಲರ್ ಒಂದು ರೆಸ್ಟೋರೆಂಟ್ ಗೆ ಬಂದು ಆ ರೆಸ್ಟೋರೆಂಟ್ ನ ಓನರ್ ಅಶೋಕ್ಗೆ ಒಂದು ಲಡ್ಡುವನ್ನ ಕೊಡ್ತಾನೆ. ಅಶೋಕ್ ಆ ಲಡ್ಡು ತಿಂದ್ಮೇಲೆ ಕಣ್ಣು ತಿರುಗಿ ಕೆಳಗಡೆ ಬಿದ್ದೋಗ್ತಾನೆ. ಇದರಿಂದ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋ ಸ್ಟಾಫ್ ಗಳು ಅವನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟಲ್ ಇರೋ ಒಬ್ಬ ವ್ಯಕ್ತಿ ಅಶೋಕ್ MRI ಸ್ಕ್ಯಾನಿಂಗ್ ಮಾಡ್ತಿರುವಾಗ ಕರೆಂಟ್ ಹೋಗುತ್ತೆ. ಆಗ ಅವನು ಏನಾಯ್ತು ಅಂತ ನೋಡೋಣ ಅಂತೇಳಿ ಆಚೆ ಬರ್ತಾನೆ. ಆ ಗ್ಯಾಪ್ ಅಲ್ಲಿ ಕಿಲ್ಲರ್ ಹೊರಗಡೆ ಬಂದು ಬಾಡಿಯಲ್ಲಿ ಎಲ್ಲಿ ಕೊಯ್ಬೇಕು ಅಂತೇಳಿ ಒಂದು ಮಾರ್ಕ್ ಮಾಡಿ ಕರೆಕ್ಟ್ ಆಗಿ ಅದೇ ಸ್ಪಾಟ್ ಅಲ್ಲಿ ಕೊಯ್ತಾನೆ. ಇದರಿಂದ ಅಶೋಕ್ ಬ್ಲಡ್ ಲಾಸ್ ಆಗಿ ಸತ್ತು ಹೋಗ್ತಾನೆ. ಆಗ ಓಜ್ಲರ್ ಅಲ್ಲಿಗೆ ಬಂದು ನಡೆದೆಲ್ಲವನ್ನು ಕೂಡ ತಿಳ್ಕೊತಾನೆ. ಈ ಸಾರಿ ಕಿಲ್ಲರ್ ಆ ಲೆಟರ್ ನೋಟ್ ನಲ್ಲಿ ಡೆತ್ ಡಿಲೇಟ್ಸ್ ಹ್ಯಾಪಿ ಬರ್ತ್ಡೇ ಅಂತೇಳಿ ಬರ್ದಿರ್ತಾನೆ. ಆಗ ಓಜ್ಲರ್ ಅಶೋಕ್ ನನ್ನ ಡೀಪ್ ಆಗಿ ಗಮನಿಸಿದರೆ ಕಿಲ್ಲರ್ ಅಶೋಕ್ ಬಾಡಿ ಮೇಲೆ ಗೀಚಿರೋ ಬ್ಲೂ ಮಾರ್ಕ್ ಕಾಣಿಸುತ್ತೆ. ಆಗ ಓಜ್ಲರ್ ಆ ಮಾರ್ಕ್ ಏನು ಅಂತ ತಿಳ್ಕೊಳ್ಳಿ ಅಂತೇಳಿ ಡಾಕ್ಟರ್ ಹತ್ರ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಕಂಡಿಡಿತೀನಿ ಆದ್ರೆ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾನೆ. ಓಜ್ಲರ್ ರೆಸ್ಟೋರೆಂಟ್ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಅಶೋಕ್ ಸಾಯೋ ದಿನ ಅವನನ್ನ 6 ಜನ ಹೋಗಿ ಮೀಟ್ ಮಾಡಿದ್ರು ಅಂತೇಳಿ ಗೊತ್ತಾಗುತ್ತೆ. ಓಜ್ಲರ್ ಅವನನ್ನ ಭೇಟಿಯಾಗಿರುವ 5 ಜನರನ್ನ ಕರೆದು ಮಾತಾಡ್ತಾನೆ. ಆದ್ರೆ ಒಬ್ನು ಮಾತ್ರ ಎನ್ಕ್ವೈರಿಗೆ ಬರೋದಿಲ್ಲ. ಓಜ್ಲರ್ ಅವನ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಆ ವ್ಯಕ್ತಿ ಈ ರೆಸ್ಟೋರೆಂಟ್ ಗೆ ನೀರನ್ನ ಸಪ್ಲೈ ಮಾಡ್ತೇನೆ ಅಂತೇಳಿ ಗೊತ್ತಾಗುತ್ತೆ. ಆಗ ಓಜ್ಲರ್ ಈ ಹೋಟೆಲ್ ನಲ್ಲಿ ನಡೆಯೋ ಟ್ರಾನ್ಸ್ಲೇಷನ್ ಎಲ್ಲ ಯಾವ ಅಕೌಂಟ್ ಗೆ ಹೋಗುತ್ತೆ ಅಂತೇಳಿ ಆ ಕಿಲ್ಲರ್ ಅಕೌಂಟ್ ನಂಬರ್ ಅನ್ನ ತಗೊಳ್ತಾರೆ. ಓಜ್ಲರ್ ಆ ಅಕೌಂಟ್ ನಂಬರ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಮಂಗಮ್ಮ ಅನ್ನೋ ಒಂದು ಲೇಡಿದು ಅಂತೇಳಿ ಗೊತ್ತಾಗುತ್ತೆ. ಆದ್ರೆ ಅವಳು ಸತ್ತೋಗಿ 3 ವರ್ಷಗಳಾಗಿರುತ್ತೆ. ಕಿಲ್ಲರ್ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಓಜ್ಲರ್ ಎನ್ಕ್ವೈರಿಯಲ್ಲಿ ಮುಂದೆ ಹೋಗದಂತೆ ಮಾಡಿರ್ತಾನೆ. ಓಜ್ಲರ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮತ್ತೆ ಆಲೋಚನೆ ಮಾಡ್ತಾನೆ. ಕಿಲ್ಲರ್ ಲೆಟರ್ ನೋಟ್ ಅನ್ನ ಬರೆಯುವಾಗ ಅದರಲ್ಲಿ ಒಂದು ಕೋಡ್ ಬರ್ದಿರ್ತಾನಲ್ವಾ, ಆ ಪದವನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಯಾವ್ದಾದ್ರು ಕ್ಲೂ ಸಿಗ್ಬೋದು ಅಂತ ಅನ್ಕೋತಾನೆ. ನಂತರ ಓಜ್ಲರ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದು ಹಳೆ ಕಾಲದ ಒಬ್ಬ ಫಿಸಿಷಿಯನ್ ಬರ್ದಿರೋ ಲ್ಯಾಟಿನ್ ಕೋಡ್ ಅಂತೇಳಿ ಗೊತ್ತಾಗುತ್ತೆ. ಆಗ ಓಜ್ಲರ್ ಇದರ ಬಗ್ಗೆ ಒಬ್ಬ ಡಾಕ್ಟರ್ ನ ಎನ್ಕ್ವೈರಿ ಮಾಡಿದ್ರೆ ಈ ಕೋಡ್ ಕೋಲಿಕೋಡ್ ಮೆಡಿಕಲ್ ಕಾಲೇಜ್ ನಲ್ಲಿರುವ ಡಿಸಿಷನ್ ಹಾಲ್ ನಲ್ಲಿ ಇದೆ ಅಂತ ಹೇಳ್ತಾನೆ. ಆಗ ಓಜ್ಲರ್ ಆ ಕಾಲೇಜ್ಗೆ ಹೋಗಿ ಡಿಸಿಷನ್ ಹಾಲ್ ನಲ್ಲಿರುವ ಆ ಕೋಡ್ ಅನ್ನ ನೋಡ್ತಾನೆ. ಈ ಕಾಲೇಜಲ್ಲಿ MBBS PG ಮಾಡೋ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ನಂತರ ಓಜ್ಲರ್ ಕಾಲೇಜಲ್ಲಿರುವ ಇಬ್ಬರು ಪ್ರೊಫೆಸರ್ ಗಳನ್ನ ಕರೆದು ಈ ಕಾಲೇಜಲ್ಲಿ ಯಾವ್ದಾದ್ರು ದೊಡ್ಡ ವಿಷಯ ನಡೆದಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಒಬ್ಬ ಡಾಕ್ಟರ್ ನಾನು 25 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀನಿ, ಆ ರೀತಿ ಘಟನೆ ಯಾವುದು ಇಲ್ಲಿ ನಡೆದಿಲ್ಲ ಅಂತ ಹೇಳ್ತಾನೆ. ನಂತರ ಓಜ್ಲರ್ ಸತ್ತು ಹೋಗಿರೋ ಅಶೋಕ್ ಮನೆಗೆ ಹೋಗಿ ಅವರ ತಂದೆ ಶಿವಕುಮಾರ್ ನನ್ನ ಎನ್ಕ್ವೈರಿ ಮಾಡ್ತಾರೆ. ಶಿವಕುಮಾರ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಆಗ ಶಿವಕುಮಾರ್ ಓಜ್ಲರ್ ಜೊತೆ ಮಾತಾಡ್ತಾ ಬಿಸ್ನೆಸ್ ಮ್ಯಾನ್ ಅಂದ್ರೆ ತುಂಬಾ ಶತ್ರುಗಳು ಇದ್ದೇ ಇರ್ತಾರೆ, ಅದರಲ್ಲಿ ಯಾರು ಕೊಂದಿರ ಅಂತೇಳಿ ಹೀಗೆ
ಐಡೆಂಟಿಫೈ ಮಾಡಕ್ಕಾಗುತ್ತೆ ಅಂತ ಹೇಳ್ತಾನೆ. ನವೀನ್ಗೆ ಆಕ್ಸಿಡೆಂಟ್ ಆಗಿರೋ ಸಮಯದಲ್ಲಿ ಒಂದು ಲಾರಿ ಅಲ್ಲಿಂದ ಹೋಗಿರುತ್ತೆ. ಓಜ್ಲರ್ ಆ ಲಾರಿ ವ್ಯಕ್ತಿಯನ್ನ ಕಂಡಿಡಿದು ನವೀನ್ಗೆ ನೀನು ಹೆಲ್ಪ್ ಮಾಡ್ಬೋದಾಗಿತ್ತಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಲಾರಿ ಡ್ರೈವರ್ ಮಾತಾಡ್ತಾ, ಸರ್ ನಾನು ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆ ಕಿಲ್ಲರ್ ಆಗ ಅಲ್ಲೇ ಇದ್ದ ಅಂತ ಹೇಳ್ತಾ, ಆದ್ರೆ ಅವನು ಒಂದು ಗನ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ನನ್ ಜೊತೆ ಮಾತಾಡ್ತಾ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾ, ಆಗ ನನ್ಗೆ ಬೇರೆ ದಾರಿ ಇಲ್ಲದೆ ಭಯ ಬಿದ್ದು ಅಲ್ಲಿಂದ ಬಂದೆ ಅಂತ ಹೇಳ್ತಾನೆ. ಆಗ ಓಜ್ಲರ್ ಟೀಮ್ ಅಲ್ಲಿದ್ದ ಒಬ್ಬ ಆಫೀಸರ್ ಒಂದು ಡಿವೈಸ್ ಫೋಟೋವನ್ನ ಲಾರಿ ಡ್ರೈವರ್ ಗೆ ತೋರಿಸಿ, ಆ ಕಿಲ್ಲರ್ ಬಳಸಿದ್ದು ಈ ಡಿವೈಸ್ ಅನ್ನ ನೋಡು ಅಂತ ಹೇಳ್ತಾನೆ. ಆಗ ಆ ಲಾರಿ ಡ್ರೈವರ್ ಅದನ್ನು ನೋಡಿ, ಆ ಕಿಲ್ಲರ್ ಬಳಸಿದ್ದು ಈ ಡಿವೈಸ್ ನನ್ನೇ ಅಂತ ಹೇಳ್ತಾನೆ. ಅಸಲಿಗೆ ಆ ಡಿವೈಸ್ ಏನು ಅಂದ್ರೆ ಇದೊಂದು ಆರ್ಟಿಫಿಷಿಯಲ್ ಲಾರೆನ್ಸ್. ಬ್ರೆಡ್ ಕ್ಯಾನ್ಸರ್ ಇರೋರು, ವಾಯ್ಸ್ ಅನ್ನ ಕಳ್ಕೊಂಡಿರೋರು ಈ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ನಂತರ ಓಜ್ಲರ್ ಆ ಡಿವೈಸ್ ಯಾರ್ಯಾರ ಹತ್ರ ಇದೆ ಅಂತೇಳಿ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಚಿಕ್ಕ ಮಕ್ಕಳನ್ನು ಹೆಣ್ಮಕ್ಳನ್ನು ಆ ಲಿಸ್ಟ್ ಇಂದ ತೆಗೆದಾಕ್ತಾನೆ. ನಂತರ ಆ ಲಿಸ್ಟ್ ನಲ್ಲಿದ್ದ ಎಲ್ಲರನ್ನು ಒಂದು ಸಾರಿ ಚೆಕ್ ಮಾಡಿದ್ರೆ ಕೃಷ್ಣದಾಸ್ ಎಂಬ ವ್ಯಕ್ತಿಯ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಕೃಷ್ಣರಾಜನ ಊರು ಕೋಳಿಕೋಡ್ ಮೆಡಿಕಲ್ ಕಾಲೇಜ್ಗೂ ಮತ್ತು ಅಶೋಕ್ ರೆಸ್ಟೋರೆಂಟ್ಗೂ ತುಂಬಾ ಹತ್ರ ಇರುತ್ತೆ. ನಂತರ ಓಜ್ಲರ್ ತನ್ನ ಟೀಮ್ ಅನ್ನ ಕರ್ಕೊಂಡು ಕೃಷ್ಣದಾಸ್ ನನ್ನ ಎನ್ಕ್ವೈರಿ ಮಾಡೋದಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಆದ್ರೆ ಮನೆಯಲ್ಲಿ ಕೃಷ್ಣದಾಸ್ ಇರೋದಿಲ್ಲ, ಅವ್ರ ಅಮ್ಮ ಮಾತ್ರ ಇರ್ತಾರೆ. ಓಜ್ಲರ್ ಕೃಷ್ಣದಾಸ್ ಅವ್ರ ತಾಯಿಯನ್ನ ಎನ್ಕ್ವೈರಿ ಮಾಡಿದಾಗ ಕೃಷ್ಣದಾಸ್ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿ ಹಾಡುಗಳನ್ನ ಆಡ್ತಾ ಇದ್ದ ಹಾಗೂ ಅವನಿಗೆ ಬಂದಿದ್ದ ಟ್ರೆಡ್ ಇನ್ಸ್ಪೆಕ್ಷನ್ ಇಂದ ಅದೇ ಕೋಳಿಕೋಡ್ ಮೆಡಿಕಲ್ ಕಾಲೇಜ್ ನಲ್ಲಿ ಸರ್ಜರಿ ಮಾಡಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಕೃಷ್ಣದಾಸ್ಗೆ ಆ ಸರ್ಜರಿ ಮಾಡಿದ ನಂತರ ತನ್ನ ವಾಯ್ಸ್ ಹೊರಟೋಗಿರುತ್ತೆ. ಈ ಸರ್ಜರಿ ನಡೆದಿರೋದು 30 ವರ್ಷಗಳ ಹಿಂದೆ ಆಗಿರೋದ್ರಿಂದ ಈ ಘಟನೆಯ ಬಗ್ಗೆ ಈಗ ಕೆಲಸ ಮಾಡ್ತಿರೋ ಪ್ರೊಫೆಸರ್ ಗಳಿಗೆ ಏನು ಸಹ ಗೊತ್ತಿರೋದಿಲ್ಲ. ಆಗ ಓಜ್ಲರ್ ಆ ಸರ್ಜರಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಕೋಳಿಕೋಡ್ ಮೆಡಿಕಲ್ ಕಾಲೇಜ್ಗೆ ಮತ್ತೆ ಬರ್ತಾನೆ. ಆಗ ಅವನಿಗೆ ನವೀನ್ ತಂದೆ ಶಿವರಾಜ್ ಇದೇ ಕಾಲೇಜಲ್ಲಿ ಪಿಜಿ ಮಾಡಿದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆಯೇ ಅಶೋಕ್ ನ ತಂದೆ ಶಿವಕುಮಾರ್ ಬಿಸ್ನೆಸ್ ಮ್ಯಾನ್ ಆಗೋದಕ್ಕಿಂತ ಮುಂಚೆ ಇದೇ ಕಾಲೇಜ್ ನಲ್ಲಿ ಶಿವರಾಜ್ ಜೊತೆ ಪಿಜಿ ಮಾಡಿರ್ತಾನೆ. ಆದ್ರೆ ಯಾವ್ದೋ ಕಾರಣದಿಂದ ಕಾಲೇಜಿಂದ ಡಿಸ್ಮಿಸ್ ಆಗಿ ಈ ಬಿಸ್ನೆಸ್ ಫೀಲ್ಡ್ ಗೆ ಹೋಗಿರ್ತಾನೆ. ಓಜ್ಲರ್ ಶಿವಕುಮಾರ್ ಮೇಲೆ ಬ್ಲಾಕ್ ಮಾರ್ಕ್ ಇರುವಂತೆ ಶಿವರಾಜ್ಗೂ ಕೂಡ ಏನಾದ್ರು ಬ್ಲಾಕ್ ಮಾರ್ಕ್ ಇದೆಯಾ ಅಂತೇಳಿ ಎನ್ಕ್ವೈರಿ ಮಾಡ್ತಾನೆ. ಆಗ ಅವನಿಗೆ 1918 ನಲ್ಲಿ ನಡೆದ ಒಂದು ಕಾರ್ ಆಕ್ಸಿಡೆಂಟ್ ಬಗ್ಗೆ ಗೊತ್ತಾಗುತ್ತೆ. ಆ ಕಾರ್ ಆಕ್ಸಿಡೆಂಟ್ ಆಗುವಾಗ ಕಾರಲ್ಲಿ ಇದ್ದವರು ಶಿವರಾಜ್, ಶಿವಕುಮಾರ್, ಜೇವಿಯರ್, ಅಲೆಕ್ಸಾಂಡರ್ ಈ 4 ಜನ ಕೋಳಿಕೋಡ್ ಮೆಡಿಕಲ್ ಕಾಲೇಜ್ ನಲ್ಲಿ ಪಿಜಿ ಮಾಡಿರ್ತಾರೆ. ಆಗ ಓಜ್ಲರ್ ಆಲೋಚನೆ ಮಾಡುತ್ತಾ, ಫಸ್ಟ್ ಮರ್ಡರ್ ಮತ್ತು ಥರ್ಡ್ ಮರ್ಡರ್ ಗೆ ಈ ಕಾಲೇಜಲ್ಲಿ ಓದಿರೋ ಇಬ್ಬರಿಗೆ ಸಂಬಂಧವಿದೆ, ಆದ್ರೆ ಸೆಕೆಂಡ್ ಮರ್ಡರ್ಗೂ ಈ ಕಾಲೇಜ್ಗೂ ಏನ್ ಸಂಬಂಧವಿದೆ ಅಂತೇಳಿ ಆಲೋಚನೆ ಮಾಡಿದ್ರೆ ಸೆಕೆಂಡ್ ಮರ್ಡರ್ ಆಗಿರುವ ವ್ಯಕ್ತಿಯ ತಂದೆ ಹೆಸರು ರಾಘವನ್. 1989 ನಲ್ಲಿ ಕೋಳಿಕೋಡ್ ಮೆಡಿಕಲ್ ಕಾಲೇಜ್ ನಲ್ಲಿ P1 ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಓಜ್ಲರ್ಗೆ ಸೆಕೆಂಡ್ ಮರ್ಡರ್ಗೂ ಈ ಕಾಲೇಜ್ಗೂ ಸಂಬಂಧವಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಈ 4 ಜನರಲ್ಲಿ ಉಳಿದಿರೋದು ಇನ್ನಿಬ್ರು ಮಾತ್ರ. ಅವರ ಹೆಸರು ಝೇವಿಯರ್ ಮತ್ತು ಅಲೆಕ್ಸಾಂಡರ್. ಝೇವಿಯರ್ಗೆ ಒಬ್ಬಳು ಮಗಳಿರ್ತಾಳೆ, ಅವಳು ಫಾರಿನ್ ನಲ್ಲಿ ಇರ್ತಾಳೆ. ಸೊ ಕಿಲ್ಲರ್ ಅವರನ್ನ ಕೊಲ್ಲೋದಿಲ್ಲ. ಇನ್ನು ಉಳಿದಿದ್ದು ಅಲೆಕ್ಸಾಂಡರ್ ಅಲಿಯಾಸ್ ಅಲೆಕ್ಸ್ ಅಸಲಿಗೆ ಮದುವೆನೇ ಆಗಿರೋದಿಲ್ಲ. ಆಗ ಓಜ್ಲರ್ ಅಲೆಕ್ಸ್ ಮತ್ತು ಜೇವಿಯರ್ಗೆ ಆ ಕಿಲ್ಲರ್ ಇಂದ ಅಪಾಯ ಇದೆ ಅಂತೇಳಿ ಗೊತ್ತಾಗಿ ಅವರನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತೇಳಿ ಅಲೆಕ್ಸ್ ಎಲ್ಲಿದ್ದಾನೆ ಅಂತೇಳಿ ಎನ್ಕ್ವೈರಿ ಮಾಡ್ತಾನೆ. ಆಗ ಅಲೆಕ್ಸ್ ದುಬೈಲಿ ಇದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಆಗ ಓಜ್ಲರ್ ಅಲೆಕ್ಸ್ ಹತ್ರ ಮಾತಾಡ್ತಾ, ನಿನ್ಗೆ ಇಂಡಿಯಾದಲ್ಲಿ ಅಪಾಯ ಇದೆ, ನೀನು ಇಂಡಿಯಾಕ್ಕೆ ಬರಬೇಡ, ಅಲ್ಲೇ ಇರು ಅಂತ ಹೇಳ್ತಾನೆ. ಅದಕ್ಕೆ ಅಲೆಕ್ಸ್ ಮಾತಾಡ್ತಾ, 6 ತಿಂಗಳ ಹಿಂದೆ ನಮ್ಮನ್ನ ಯಾರೋ ಫಾಲೋ ಮಾಡ್ತೀರ ಅಂತೇಳಿ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಪೊಲೀಸ್ನವರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಆದ್ದರಿಂದಲೇ ನಾನು ಭಯ ಬಿದ್ದು ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಝೇವಿಯರ್ ಈಗ ಫ್ಲಾರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹೈ ಪೊಸಿಷನ್ ಇರ್ತಾನೆ. ಆಗ ಓಜ್ಲರ್ ಅವನಿಗೆ ಅಪಾಯವಿದೆ ಅಂತ ಹೇಳೋದಕ್ಕೋಸ್ಕರ ಅವನ ಹತ್ರ ಹೋಗ್ತಾನೆ. ಜೇವಿಯರ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಆಗ ಒಬ್ಬ ಸರ್ಜನ್ ಅವ್ರ ಜೊತೆ ಮಾತಾಡ್ತಾ, ನಿಮ್ಗೆ ಸರ್ಜರಿ ಮಾಡಿದ್ರೆ ನಿಮ್ ಹೆಲ್ತ್ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಜೇವಿಯರ್ ಸರ್ಜರಿಗೆ ಎಲ್ಲ ಏರ್ಪಾಡನ್ನು ಮಾಡ್ಕೊಳ್ಳಿ, ನಾನು ಸರ್ಜರಿಯನ್ನ ಮಾಡಿಸ್ಕೋತೀನಿ ಅಂತ ಹೇಳ್ತಾನೆ. ಓಜ್ಲರ್ ಹಾಸ್ಪಿಟಲ್ಗೆ ಬಂದು ಜೇವಿಯರ್ ಹತ್ರ ಮಾತಾಡ್ತಾ, ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ, ಹುಷಾರಾಗಿರಿ ಅಂತ ಹೇಳ್ತಾನೆ. ಓಜ್ಲರ್ ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ ಅಂತ ಹೇಳಿದ್ರು ಕೂಡ ಜೇವಿಯರ್ ಸ್ವಲ್ಪ ಕೂಡ ರಿಯಾಕ್ಟ್ ಆಗೋದಿಲ್ಲ. ಅದನ್ನ ಅಬ್ಸರ್ವ್ ಮಾಡಿದ ಓಜ್ಲರ್, ನನಗೆ ಗೊತ್ತಿರೋದು ಯಾವ್ದೋ ವಿಷಯ ಜೇವಿಯರ್ಗೆ ಗೊತ್ತು ಅಂತ ಅನ್ಕೋತಾನೆ. ಆಗ ಜೇವಿಯರ್ ತನ್ನ ಫ್ರೆಂಡ್ ಗೆ ಕಾಲ್ ಮಾಡಿ ಮಾತಾಡ್ತಾ, ಏನೋ ತಪ್ಪು ನಡೀತಾ ಇದೆ, ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಅಲೆಕ್ಸ್ ಎಲ್ಲಿದ್ದಾನೆ ಅಂತೇಳಿ ಖುದ್ದಾಗಿ ಕೇಳ್ತಾನೆ. ಆಗ ಅವನ ಫ್ರೆಂಡ್ ಅಲೆಕ್ಸ್ ದುಬೈಲಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ಓಜ್ಲರ್ ನವೀನ್ ತಂದೆ ಶಿವರಾಜ್ ನನ್ನ ಎನ್ಕ್ವೈರಿ ಮಾಡೋದಕ್ಕೆ ಅವ್ರ ಮನೆಗೆ ಬರ್ತಾನೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಶಿವರಾಜ್ ನನ್ನ ಯಾರೋ ಕಿಡ್ನಾಪ್ ಮಾಡಿರ್ತಾರೆ. ನಂತರ ಓಜ್ಲರ್ ಅಲೆಕ್ಸ್ ಇಂಡಿಯಾಗೆ ಬಂದಿದೆ ಅಂತ ತಿಳ್ಕೊಂಡು ಅವನು ಕಿಡ್ನಾಪ್ ಆಗ್ತಿರೋ ತರ ನೋಡ್ಕೊಳ್ಳೋದಿಕ್ಕೆ ಲೋಕಲ್ ಪೊಲೀಸ್ ನಿಂದ ಸೆಕ್ಯೂರಿಟಿ ಅರೇಂಜ್ ಮಾಡ್ತಾನೆ. ಓಜ್ಲರ್ ಅಲೆಕ್ಸ್ ಮನೆಗೆ ಬಂದು ಇಂಡಿಯಾಕ್ಕೆ ಬರ್ಬೇಡ ಅಂತ ಹೇಳಿದ್ರು ಕೂಡ ಏಕೆ ಬಂದಿ ಅಂತ ಕೇಳ್ತಿರುವಾಗ ಕಿಲ್ಲರ್ ಸ್ವಲ್ಪ ಮಂದಿಯೊಂದಿಗೆ ಬಂದು ಅಲೆಕ್ಸ್ ಮನೆ ಮೇಲೆ ದಾಳಿ ಮಾಡ್ತಾನೆ. ನಂತರ ಕಿಲ್ಲರ್ಸ್ ಇಬ್ರು ಅಲೆಕ್ಸ್ ನನ್ನ ಹಿಡ್ಕೊಂಡು ಗಾಡಿಯನ್ನ ಹತ್ತಿಸ್ತಾರೆ. ಓಜ್ಲರ್ ಕಿಲ್ಲರ್ಸ್ ಓಡಿ ಹೋಗ್ತಿರುವಾಗ ಅದರಲ್ಲಿ ಒಬ್ಬ ಕಿಲ್ಲರ್ ನನ್ನ ಹಿಡ್ಕೋತಾನೆ. ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಕೃಷ್ಣದಾಸ್. ನಂತರ ಓಜ್ಲರ್ ಅಲೆಕ್ಸ್ ನನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅಂತೇಳಿ ಕೃಷ್ಣದಾಸ್ ನನ್ನ ಕೇಳ್ತಾರೆ. ಆದ್ರೆ ಕೃಷ್ಣದಾಸ್ ಮಾತ್ರ ಏನು ಹೇಳೋದಿಲ್ಲ. ಆಗ ಓಜ್ಲರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ರಾಘವನ ಹೆಂಡತಿಯನ್ನ ಎನ್ಕ್ವೈರಿಗೆ ಕರೀತಾನೆ. ಆಕೆ ಓಜ್ಲರ್ ಹತ್ರ ಮಾತಾಡ್ತಾ, 5 ತಿಂಗಳ ಕೆಳಗಡೆ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದು ನಮ್ಮವ್ರ ಹತ್ರ ಮಾತಾಡ್ತಾ ಸೃಜಾ ಎಂಬ ಹುಡುಗಿಯ ಬಗ್ಗೆ ಎನ್ಕ್ವೈರಿ ಮಾಡಿದ್ರು ಅಂತ ಹೇಳ್ತಾಳೆ. ನಂತರ ಓಜ್ಲರ್ ಸೃಜಾ ಯಾರು ಅಂತೇಳಿ ಆಲೋಚನೆ ಮಾಡಿದ್ರೆ SM ಹಾಸ್ಪಿಟಲ್ ನೆನಪಿಗೆ ಬರುತ್ತೆ. SM ಹಾಸ್ಪಿಟಲ್ ಅಂದ್ರೆ ಸೃಜಾ ಮೆಡಿಕಲ್ ಹಾಸ್ಪಿಟಲ್. ಇನ್ನು ಸೃಜಾ ಹಾಸ್ಪಿಟಲ್ ಗೆ ಓನರ್ ಡಾಕ್ಟರ್ ಅರುಣ್. ಅವನು ಸೃಜಾ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ
ಮಾಡೋದಕ್ಕೆ ರಾಘವನ್ ಹತ್ರ ಬಂದಿರ್ತಾನೆ. ಈ ವಿಷಯ ಓಲ್ಜರ್ಗೆ ಅರ್ಥವಾಗಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊತಾರೆ. ಡಾಕ್ಟರ್ ಅರುಣ್ ಸ್ಪೆಷಲ್ ಸರ್ಜರಿಗೋಸ್ಕರ ಕೋಳಿಕೋಡ್ಗೆ ಹೋಗಿರ್ತಾನೆ. ಆ ಸ್ಪೆಷಲ್ ಸರ್ಜರಿ ಬೇರೆ ಯಾರಿಗೂ ಅಲ್ಲ, ಜೇವಿಯರ್ಗೆ. ಆಗ ಓಲ್ಜರ್ ಅರುಣ್ ಜೇವಿಯರ್ ನನ್ನ ಕೊಲ್ಲೋದಕ್ಕಿಂತ ಮುಂಚೆ ನಾವು ಜೇವಿಯರ್ ನನ್ನ ಕಾಪಾಡಬೇಕು ಅಂತೇಳಿ ಲೋಕಲ್ ಪೊಲೀಸ್ ನಿಂದ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡ್ತಾನೆ. ಆಗ ಓಲ್ಜರ್ ತನ್ನ ಟೀಮ್ ನೊಂದಿಗೆ ಕೋಳಿಕೋಡ್ಗೆ ಬರ್ತಾನೆ. ಅರುಣ್ ಎಷ್ಟೇ ಸಮಯವಾದ್ರೂ ಹಾಸ್ಪಿಟಲ್ ಗೆ ಬರೋದಿಲ್ಲ. ಆಗ ಓಲ್ಜರ್ ತನ್ನ ಟೀಮ್ ಅನ್ನ ಜೇವಿಯರ್ ಗೆ ಸೆಕ್ಯೂರಿಟಿಯನ್ನ ಹಾಕಿ ಅರುಣ್ ಇರೋ ಜಾಗವನ್ನ ಹುಡ್ಕೊಂಡು ಹೋಗ್ತಾರೆ. ಆಗ ಓಲ್ಜರ್ ಅರುಣ್ ನನ್ನ ಕೃಷ್ಣದಾಸ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಆಗ ಅರುಣ್ ಮಾತಾಡ್ತಾ ನನಗೆ ಕೃಷ್ಣದಾಸ್ ಅಂತ ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಓಲ್ಜರ್ ಆಗಿದ್ರೆ ರಾಘವನ್ನ ಏಕೆ ಮಿಟ್ ಮಾಡಿದೆ ಅಂತ ಕೇಳ್ತಾನೆ. ಆಗ ಅರುಣ್ ಮಾತಾಡ್ತಾ ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ಅಕ್ಕ ಸತ್ತೋದ್ಲು. ನನ್ನ ಅಕ್ಕ ಏನಕ್ಕೆ ಸತ್ತೋದ್ಲು ಅಂತೇಳಿ ನನಗೆ ಗೊತ್ತಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ನನ್ನ ಅಕ್ಕನ ಬುಕ್ ಅಲ್ಲಿ ಒಂದು ಫೋಟೋ ಸಿಕ್ತು. ಆ ಫೋಟೋವನ್ನ ನೋಡಿದ್ರೆ ಅವಳು ಒಬ್ಬ ಹುಡುಗನ ಜೊತೆ ಇದ್ಲು. ಆ ಫೋಟೋದಲ್ಲಿರೋ ವ್ಯಕ್ತಿಯನ್ನ ಹೋಗಿ ಮೀಟ್ ಮಾಡಿದ್ರೆ ನನ್ನ ಅಕ್ಕ ಏನಕ್ಕೆ ಸತ್ತೋದ್ಲು ಅಂತ ತಿಳ್ಕೊಬಹುದು ಅಂತೇಳಿ ಅವನ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕು ಅಂತೇಳಿ ರಾಘವನ್ ಹೋಗಿ ಮೀಟ್ ಮಾಡಿದೆ. ಆದ್ರೆ ರಾಘವನ್ ಕೂಡ ಆತನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ದ. ಆಗ ಓಲ್ಜರ್ ನಿಮ್ಮ ಅಕ್ಕ ತೆಗ್ಸಿರೋ ಫೋಟೋವನ್ನ ತೋರಿಸು ಅಂತ ಹೇಳ್ತಾನೆ. ಆಗ ಅರುಣ್ ಅವ್ರ ಅಕ್ಕ ತೆಗ್ಸಿರೋ ಫೋಟೋವನ್ನ ಓಲ್ಜರ್ ಗೆ ತೋರಿಸ್ತಾನೆ. ಆ ಫೋಟೋದಲ್ಲಿ ಸೃಜಾ ಜೊತೆ ಇರೋ ಆ ಹುಡುಗನ ಫೇಸ್ ಸರಿಯಾಗಿ ಕಾಣಿಸೋದಿಲ್ಲ. ಆಗ ಓಲ್ಜರ್ ಆ ಫೋಟೋದ ಬ್ಯಾಕ್ ಗ್ರೌಂಡ್ ಅನ್ನು ಗಮನಿಸಿದ್ರೆ ಅಲ್ಲೊಂದ್ ಮರ ಇರುತ್ತೆ. ಅದೇ ಮರವನ್ನ ಅಲೆಕ್ಸ್ ಗೋಸ್ಕರ ಅವರ ಮನೆಗೆ ಹೋದಾಗ ಅಲ್ಲಿ ನೋಡಿರ್ತಾನೆ. ಆಗ ಓಲ್ಜರ್ ಗೆ ಒಂದು ಭಯಂಕರವಾದ ಟ್ವಿಸ್ಟ್ ಗೊತ್ತಾಗುತ್ತೆ. ಅದೇನು ಅಂದ್ರೆ ಅಲೆಕ್ಸೇ ಆ ಇಬ್ಬರ ಕಿಲ್ಲರ್ ಅಂತ. ನಾವು ಇಲ್ಲಿವರೆಗೂ ನೋಡಿರೋ ಅಲೆಕ್ಸ್ ಅವನು ಅಲೆಕ್ಸ್ ಅಲ್ಲ, ಅವನು ಅಲೆಕ್ಸ್ ನ ಡೂಪ್ ಮಾತ್ರ. ನಿಜವಾದ ಅಲೆಕ್ಸ್ ಯಾರು ಅಂದ್ರೆ ಸೃಜಾ ಜೊತೆ ಇರುವ ಫೋಟೋದಲ್ಲಿರೋ ವ್ಯಕ್ತಿ. ಅವನೇ ತನ್ನ ಡೂಪ್ಲಿಕೇಟ್ ಅಲೆಕ್ಸ್ ನನ್ನ ಕ್ರಿಯೇಟ್ ಮಾಡಿ ಪೊಲೀಸ್ನವ್ರಿಗೆ ತನ್ನ ಮೇಲೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಜೇವಿಯರ್ ಕೂಡ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಿರುವಾಗ ಅಲೆಕ್ಸ್ ಬಗ್ಗೆ ಪದೇ ಪದೇ ಕೇಳಿರ್ತಾನೆ. ಸೀನ್ ಕಟ್ ಆದ್ರೆ ಅಲೆಕ್ಸ್ ಪೊಲೀಸ್ನರಿಗೆ ಗೊತ್ತಾಗದ ಹಾಗೆ ಹಾಸ್ಪಿಟಲ್ ಅಲ್ಲಿರುವ ಜೇವಿಯರ್ ನನ್ನ ಕಿಡ್ನಾಪ್ ಮಾಡ್ತಾನೆ. ನಂತರ ಜೇವಿಯರ್ ನನ್ನ ಮೆಡಿಕಲ್ ಕಾಲೇಜಿನ ಡಿಸಿಷನ್ ಹಾಲ್ಗೆ ಕರ್ಕೊಂಡು ಹೋಗ್ತಾನೆ. ನಂತರ ಓಲ್ಜರ್ ಜೇವಿಯರ್ ಮಿಸ್ ಆಗಿರೋ ವಿಷಯವನ್ನು ತಿಳ್ಕೊಂಡು ಅಲೆಕ್ಸ್ ಅವನನ್ನ ತನ್ನ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಹೋಗಿರ್ತಾನೆ ಅಂತೇಳಿ ತನ್ನ ಟೀಮ್ ಜೊತೆಗೆ ಅಲ್ಲಿಗೆ ಹೋಗ್ತಾನೆ. ಇನ್ನು ಆ ಕಾಲೇಜಲ್ಲಿರುವ ರಿಯಲ್ ಅಲೆಕ್ಸಾಂಡರ್ ಆಲಿಯಾಸ್ ಅಲೆಕ್ಸ್ ಯಾರು ಅಂದ್ರೆ ನಮ್ಮ ಸೂಪರ್ ಸ್ಟಾರ್ ಮಮ್ಮೂಟಿ. ನಂತರ ಅಲೆಕ್ಸ್ ಜೇವಿಯರ್ ಕತ್ತಿನ ಮೇಲೆ ಒಂದು ಬ್ಲೂ ಮಾರ್ಕ್ ಅನ್ನ ಮಾಡಿ ಕತ್ತನ್ನ ಕತ್ತಿಯಿಂದ ಕೊಯ್ತಾನೆ. ಆಗ ಅದೇ ಸಮಯಕ್ಕೆ ಓಲ್ಜರ್ ಅಲ್ಲಿಗೆ ಬಂದು ಅಲೆಕ್ಸ್ ನನ್ನ ಅರೆಸ್ಟ್ ಮಾಡಿ ಜೇವಿಯರ್ ನನ್ನ ಕಾಪಾಡ್ತಾನೆ. ನಂತರ ಓಲ್ಜರ್ ಕೃಷ್ಣದಾಸ್ ಮತ್ತು ಅಲೆಕ್ಸ್ ನನ್ನ ಒಂದು ಕಡೆ ಕೂರಿಸಿ ಅವರಿಬ್ಬರನ್ನು ಎನ್ಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅಲೆಕ್ಸ್ ಮಾತಾಡ್ತಾ ಅವನ ಫ್ಲಾಶ್ ಬ್ಯಾಕ್ ಅನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 1989 ಜೇವಿಯರ್, ಶಿವಕುಮಾರ್, ಶಿವರಾಜ್ ಈ ಮೂವರು ಒಂದು ಗ್ಯಾಂಗ್. ಶಿವಕುಮಾರ್ ಒಬ್ಬ ರಿಚ್ ಫಾದರ್ ನ ಮಗ. ಅವನಿಗೆ ಲೈಫ್ ಅಲ್ಲಿ ಎಲ್ಲ ಈಸಿಯಾಗಿ ಸಿಗ್ತಾ ಇರುತ್ತೆ. ಶಿವರಾಜ್ ಇವನು ಈ ಕಾಲೇಜಿಗೆ ಗ್ರೇಕ್ ವೀರ. ಇರೋ ಹುಡುಗಿಯರೆಲ್ಲ ನನಗೆ ಬೇಕು ಅಂತ ಅನ್ಕೋತಾನೆ. ಇನ್ನು ಜೇವಿಯರ್ ಅವನ ಹತ್ರ ಎಲ್ಲ ಇದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದ ವ್ಯಕ್ತಿ. ಅಲೆಕ್ಸ್ ಕೂಡ ಇದೇ ಕಾಲೇಜಲ್ಲಿ ಓದ್ತಾ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾನೆ. ಈ 4 ಜನರು ಕೂಡ ಒಂದೇ ಬ್ಯಾಚ್. ಕಾಲೇಜ್ಗೆ ಸ್ವಲ್ಪ ಮಂದಿ ಫ್ರೆಶರ್ಸ್ ಗಳು ಜಾಯ್ನ್ ಆಗ್ತಾರೆ. ಕಾಲೇಜ್ ಫಸ್ಟ್ ಡೇ ಸ್ಟೇಜ್ ಮೇಲೆ ಒಬ್ಬೊಬ್ಬರು ಫ್ರೆಶರ್ಸ್ ಬಂದು ಅವರ ಹೆಸರುಗಳನ್ನ ಹೇಳ್ತಾ ಇರ್ತಾರೆ. ಸೃಜಾ ಕೂಡ ಅದೇ ಸಮಯದಲ್ಲಿ ಫ್ರೆಶರ್ ಆಗಿ ಜಾಯ್ನ್ ಆಗಿರ್ತಾಳೆ. ಸೃಜಾ ಸ್ಟೇಜ್ ಗೆ ಬಂದಾಗ ಶಿವರಾಜ್ ಅವಳಿಗೋಸ್ಕರ ಒಂದು ಸಾಂಗ್ ಅನ್ನ ಆಡಿ ಒಂದು ಹೂವನ್ನ ಕೊಡ್ತಾನೆ. ಆಗ ಸೃಜಾ ಹೂವನ್ನ ಇಸ್ಕೊಂಡು ಬೇರೆಯವ್ರಿಗೆ ಕೊಡ್ತಾಳೆ. ಆಗ ಶಿವರಾಜ್ ಅದನ್ನ ನೋಡಿ ತಡೆದುಕೊಳ್ಳಲಾಗದೆ ಅವಳನ್ನು ದ್ವೇಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದ್ ಕಡೆ ಹೀಗಿದ್ರೆ ಇನ್ನೊಂದ್ ಕಡೆ ಕೃಷ್ಣದಾಸ್ ಅವ್ರ ಊರಲ್ಲಿ ಹಾಡನ್ನ ಆಡ್ತಾ ತನ್ನ ಹಾಡುಗಳಿಂದ ಎಲ್ಲರಿಗೂ ಸಂತೋಷ ಪಡಿಸ್ತಾ ಇರ್ತಾನೆ. ಅಲೆಕ್ಸ್ ಗೆ ಸೃಜಾ ಮೊದಲ ನೋಟದಲ್ಲಿ ಇಷ್ಟವಾಗ್ತಾಳೆ. ಅಲೆಕ್ಸ್ ಸೃಜಾಳಿಗೆ ಪ್ರಪೋಸ್ ಮಾಡ್ತಾನೆ. ಸೃಜಾ ಕೂಡ ಅಲೆಕ್ಸ್ ನ ಪ್ರಪೋಸ್ ಅನ್ನ ಒಪ್ಕೋತಾಳೆ. ಒಂದು ದಿನ ಒಬ್ಬ ವ್ಯಕ್ತಿ ಮರದ ಮೇಲಿಂದ ಕೆಳಗಡೆ ಬಿದ್ದಿದ್ದಾನೆ ಅಂತೇಳಿ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾರೆ. ಆಗ ಜೇವಿಯರ್ ಅವನನ್ನ ನೋಡಿ ಹಾಸ್ಪಿಟಲ್ ಅಲ್ಲಿರುವ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ತಾ ಇವನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮ್ಮ ಹತ್ರ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಅಲೆಕ್ಸ್ ಮಾತ್ರ ಆ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡದೆ ಅವನನ್ನ ಕಾಪಾಡ್ತಾನೆ. ಅವನನ್ನ ಕಾಪಾಡಿದಕ್ಕೋಸ್ಕರ ಡಾಕ್ಟರ್ಸ್ ಎಲ್ಲ ಅಲೆಕ್ಸ್ ನನ್ನ ತುಂಬಾ ಮೆಚ್ಕೊಳ್ತಾರೆ. ಆಗ ಎಲ್ಲರೂ ಜೇವಿಯರ್ ಮೇಲೆ ಈ ಸಮಯದಲ್ಲಿ ಯಾರಾದ್ರೂ ಪ್ರೋಟೋಕಾಲ್ ಅನ್ನ ಫಾಲೋ ಆಗ್ತಾರ ಅಂತೇಳಿ ಕೋಪ ಮಾಡ್ಕೊಳ್ತಾರೆ. ಅಲೆಕ್ಸ್ ಗೆ ಒಳ್ಳೆ ಹೆಸರು ಬಂದಿದ್ರಿಂದ ಜೇವಿಯರ್ ಸಹಿಸಲಾಗದೆ ಹೋಗ್ತಾನೆ. ಅಷ್ಟೇ ಅಲ್ಲದೆ ಜೇವಿಯರ್ ಇಷ್ಟಪಟ್ಟಿದ್ದ ಹುಡುಗಿಯನ್ನ ಅಲೆಕ್ಸ್ ತನ್ನ ಬುಟ್ಟಿಗೆ ಹಾಕೊಂಡಿರ್ತಾನೆ. ಇದರಿಂದ ಜೇವಿಯರ್ ಗೆ ಅಲೆಕ್ಸ್ ಮೇಲೆ ಮತ್ತಷ್ಟು ದ್ವೇಷ ಜಾಸ್ತಿ ಆಗುತ್ತೆ. ಅಲೆಕ್ಸ್ ಗೆ ಒಳ್ಳೆ ಹೆಸರಿರೋದ್ರಿಂದ ಹಾಸ್ಪಿಟಲ್ ಯಾವುದೇ ಕೇಸ್ ಬಂದ್ರು ಕೂಡ ಡಾಕ್ಟರ್ಸ್ ಗಳು ಮೊದಲು ಅಲೆಕ್ಸ್ ಗೆ ಪ್ರಿಪರೇಷನ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಜೇವಿಯರ್ ಗೆ ಮಾತ್ರ ಏಟುಗಳಿಗೆ ಕಟ್ಟೋದು, ಫೈಲ್ಸ್ ಅನ್ನ ಕ್ಲೀನ್ ಮಾಡುವಂತ ಕೇಸ್ಗಳನ್ನ ಕೊಡ್ತಾ ಇದ್ರು. ಇನ್ನೊಂದ್ ಕಡೆ ಶಿವಕುಮಾರ್ ಯಾರಿಗೂ ಗೊತ್ತಾಗದ ಹಾಗೆ ಕಾಲೇಜಲ್ಲಿ ಡ್ರಗ್ಸ್ ತಗೊಳ್ತಾ ಇದ್ದ. ಅದನ್ನ ಅಲೆಕ್ಸ್ ನೋಡಿ ಕಾಲೇಜ್ ಸ್ಟಾಫ್ಸ್ ಗೆ ಅವನ ಮೇಲೆ ಕಂಪ್ಲೇಂಟ್ ಅನ್ನ ಮಾಡ್ತಾನೆ. ಇದರಿಂದ ಕಾಲೇಜ್ನವರು ಶಿವಕುಮಾರ್ ನನ್ನ ಡಿಸ್ಮಿಸ್ ಮಾಡ್ತಾರೆ. ಶಿವಕುಮಾರ್ ಅಲೆಕ್ಸ್ ಡಿಸ್ಮಿಸ್ ಮಾಡಿಸಿದಕ್ಕೋಸ್ಕರ ಅವನ ಮೇಲೆ ಕತ್ತಿನವರೆಗೂ ದ್ವೇಷವನ್ನ ಇಟ್ಕೊಂಡಿರ್ತಾನೆ. ಸೀನ್ ಕಟ್ ಆದ್ರೆ ಸೃಜಾಳಿಗೆ ಸ್ಟಡೀಸ್ ಹಾಲಿಡೇಸ್ ಬರ್ತವೆ. ತನ್ನ ಕಸಿನ್ ಮದುವೆ ಇರೋದ್ರಿಂದ ಅವಳು ಬೇರೆ ಊರಿಗೆ ಹೋಗಬೇಕಾಗುತ್ತೆ. ಆಗ ಅಲೆಕ್ಸ್ ಕೇಳಿ ಹೋಗ್ತಾಳೆ. ಒಂದು ಸಾರಿ ಕೃಷ್ಣದಾಸ್ಗೆ ಬ್ಲಡ್ ಇನ್ಸ್ಪೆಕ್ಷನ್ ಬರುತ್ತೆ. ಇದರಿಂದ ತನ್ನ ತಾಯಿ ಜೊತೆ ಸೇರ್ಕೊಂಡು ಕೋಳಿಕೋಡ್ ಮೆಡಿಕಲ್ ಕಾಲೇಜಿಗೆ ಬರ್ತಾನೆ. ಆಗ ಡಾಕ್ಟರ್ಸ್ ಅವನನ್ನ ಚೆಕ್ ಮಾಡಿ ಒಂದು ಚಿಕ್ಕ ಸರ್ಜರಿಯನ್ನ ಮಾಡಿದ್ರೆ ಅವನಿಗೆ ಗುಣವಾಗುತ್ತೆ ಅಂತ ಹೇಳ್ತಾರೆ. ಕೃಷ್ಣದಾಸ್ಗೆ ಸರ್ಜರಿ ಮಾಡೋದಕ್ಕೆ ಹೋಗ್ತಿರೋದು ಮಾಧವನ್ ಎಂಬ ಡಾಕ್ಟರ್. ಈ ಸರ್ಜರಿಯಲ್ಲಿ ಫಸ್ಟ್ ಅಸಿಸ್ಟೆಂಟ್ ಅಲೆಕ್ಸ್, ಎರಡನೇ ಅಸಿಸ್ಟೆಂಟ್ ಜೇವಿಯರ್ ಎಲ್ಲರೂ ಸೇರ್ಕೊಂಡು ಕೃಷ್ಣದಾಸ್ಗೆ ಸರ್ಜರಿಯನ್ನ ಮಾಡ್ತಾರೆ. ಸರ್ಜರಿ ಎಲ್ಲ ಮುಗಿದೋದ್ಮೇಲೆ ಮಾಧವನ್ ಕೃಷ್ಣದಾಸ್ಗೆ ಹೊಲಿಗೆನ ಹಾಕ್ತಿರುವಾಗ ಬೇರೆ ಪೇಷಂಟ್ ಹತ್ರ ಮಾಧವನ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಮಾಧವನ್
ಹೊಲಿಗೆ ಹಾಕೋ ಜವಾಬ್ದಾರಿಯನ್ನ ಅಲೆಕ್ಸ್ ಗೆ ಕೊಟ್ಟು ಇನ್ನೊಂದು ಪೇಷಂಟ್ ಹತ್ರ ಹೋಗ್ತಾನೆ. ಮಾಧವನ್ ಹೋಗುವಾಗ ಅಲೆಕ್ಸ್ ಹತ್ರ ಒಂದು ಮಾತನ್ನ ಹೇಳ್ತಾನೆ, ಕತ್ತಿನ ಹತ್ರ ಸ್ಟಿಚ್ ಮಾಡ್ತಿರುವಾಗ ತುಂಬಾ ಜಾಗೃತವಾಗಿ ಮಾಡು, ಅಕಸ್ಮಾತ್ ಕತ್ತಿನ ನರ ಕಟ್ಟಾದ್ರೆ ಮಾತಾಡೋದಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿರ್ತಾನೆ. ಇದರಿಂದ ಅಲೆಕ್ಸ್ ನೀಟಾಗಿ ಸ್ಟಿಚ್ ಅನ್ನ ಹಾಕಿ ಕೊನೆಗೆ ಸ್ಟಿಚ್ ಅನ್ನ ಕಟ್ ಮಾಡೋದಿಕ್ಕೆ ಜೇವಿಯರ್ ಗೆ ಹೇಳ್ತಾನೆ. ಜೇವಿಯರ್ ಅಲೆಕ್ಸ್ ಮೇಲಿರೋ ಕೋಪಕ್ಕೆ ಕೃಷ್ಣದಾಸ್ನ ನರವನ್ನ ಕಟ್ ಮಾಡಿ ಕೊನೆಗೆ ಅವನು ಮಾತಾಡ್ತಿರುವಾಗ ಮಾಡಿಬಿಡ್ತಾನೆ. ಇದರಿಂದ ಮಾಧವನ್ ಕೃಷ್ಣದಾಸ್ಗೆ ಮಾತು ಬರ್ದಿರೋದನ್ನ ನೋಡಿ ಈ ಕೆಲಸಕ್ಕೆ ಕಾರಣವಾಗಿರುವ ಜೇವಿಯರ್ಗೆ 3 ತಿಂಗಳ ಕಾಲ, ಅಲೆಕ್ಸ್ ನನ್ನ 1 ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಾನೆ. ಶಿವಕುಮಾರ್ ಅಲೆಕ್ಸ್ ಮೇಲಿರೋ ಕೋಪಕ್ಕೆ ಅವನ ಮೇಲೆ ದೊಡ್ಡದಾಗಿ ಸೇಡನ್ನ ತೀರ್ಸ್ಕೋಬೇಕು ಅಂತ ಅನ್ಕೋತಾನೆ. ನಂತರ ಇದೇ ವಿಷಯವನ್ನ ಜೇವಿಯರ್ ಮತ್ತು ಶಿವರಾಜ್ ತಿಳ್ಕೊಂಡು ಅಲೆಕ್ಸ್ ಮೇಲೆ ಸೇಡನ್ನ ತೀರ್ಸ್ಕೊಳ್ಳೇಬೇಕು ಅಂತೇಳಿ ಫಿಕ್ಸ್ ಆಗ್ತಾರೆ. ಅಲೆಕ್ಸ್ ಕಾಲೇಜಲ್ಲಿ ಸುಜಾಳನ್ನ ಯಾವಾಗ್ಲೂ ಮೀಟ್ ಮಾಡ್ಬೇಕು ಅಂದ್ರೂ ರಾಘವನ್ಗೆ ದುಡ್ಡು ಕೊಟ್ಟು ಯಾವಾಗ್ಲೂ ಅವನು ಕಾವಲ್ ಕಾಯ ತರ ಮಾಡ್ಕೊಳ್ತಾ ಇದ್ದ. ಅದಕ್ಕೋಸ್ಕರ ಈ ಮೂವರು ರಾಘವನ್ಗೆ ತುಂಬಾ ದುಡ್ಡು ಕೊಟ್ಟು ಅಲೆಕ್ಸ್ ನನ್ನ ಈ ಡಿಸಿಷನ್ ಹಾಲ್ಗೆ ಕರ್ಕೊಂಬ ಅಂತ ಹೇಳ್ತಾರೆ. ಆಗ ರಾಘವನ್ ಅಲೆಕ್ಸ್ ಹತ್ರ ನಿಮ್ಗೋಸ್ಕರ ಸುಜಾ ಡಿಸಿಷನ್ ಹಾಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅಲೆಕ್ಸ್ ಇವತ್ತು ಬರ್ತ್ಡೇ, ಸುಜಾ ನನಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಡಿಸಿಷನ್ ಹಾಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾಳೆ ಅನ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆಗ ಮೂವರು ಸೇರ್ಕೊಂಡು ಅಲೆಕ್ಸ್ ನನ್ನ ಚೆನ್ನಾಗಿ ಹೊಡೆದು ಕಾರಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಜೇವಿಯರ್ ಅಲೆಕ್ಸ್ ಮೇಲಿರೋ ಕೋಪಕ್ಕೆ ಕಾರನ್ನ ಮರಕ್ಕೆ ಗುದ್ದಿ ಅಲೆಕ್ಸ್ ಗೆ ದೊಡ್ಡದಾಗಿ ಗಾಯವಾಗುವಂತೆ ಮಾಡ್ತಾನೆ. ಆ ಏಟಿಗೆ ಅಲೆಕ್ಸ್ ಕೋಮಕ್ಕೆ ಹೋಗ್ತಾನೆ. ನಂತರ ಜೇವಿಯರ್ ಆ ಕಾಲೇಜಲ್ಲಿರೋ ಮಾಧವನ್ ಹತ್ರ ಮಾತಾಡ್ತಾ, ಅಲೆಕ್ಸ್ ಕಟ್ ಮಾಡು ಅಂತ ಹೇಳಿದ್ಕೋಸ್ಕರನೇ ನಾನು ಕೃಷ್ಣದಾಸ್ ನರವನ್ನ ಕಟ್ ಮಾಡಿದೆ, ನನಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಮಾಧವನ್ ಜೇವಿಯರ್ ಹೇಳಿದರ ಬಗ್ಗೆ ಯಾವುದೇ ರೀತಿ ಎನ್ಕ್ವೈರಿ ಮಾಡದೆ ಜೇವಿಯರ್ ಹೇಳಿದ್ದನ್ನ ನಂಬಿ ಅಲೆಕ್ಸ್ ನನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡ್ತಾನೆ. ಅಲೆಕ್ಸ್ ಕೋಮದಲ್ಲಿರೋದ್ರಿಂದ ಹೊರಗಡೆ ನಡೆಯುವ ವಿಷಯ ಏನೂ ಕೂಡ ಗೊತ್ತಾಗೋದಿಲ್ಲ. ಸೃಜಾ ಅಲೆಕ್ಸ್ ನನ್ನ ಕೋಮದಲ್ಲಿ ನೋಡಿ ತುಂಬಾ ನೋವು ಮಾಡ್ಕೊಳ್ತಾಳೆ. ಹೀಗೆ 8 ತಿಂಗಳು ಕಳೆದು ಹೋಗ್ತವೆ. ಆದ್ರೆ ಅಲೆಕ್ಸ್ ಮಾತ್ರ ಕೋಮದಿಂದ ಹೊರಗಡೆ ಬರೋದಿಲ್ಲ. ಸೃಜಾ ಅಲೆಕ್ಸ್ ಬದುಕೋದಿಲ್ಲ ಅಂತೇಳಿ ಬಸ್ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ಸೃಜಾ ಏನೋ ಸತ್ತೋದು ಅದೇ ಸಮಯಕ್ಕೆ ಅಲೆಕ್ಸ್ ಕೋಮದಿಂದ ಹೊರಗಡೆ ಬರ್ತಾನೆ. ಅಲೆಕ್ಸ್ ತಲೆಗೆ ಗಟ್ಟಿಯಾಗಿ ಏಟ್ ಬಿದ್ದಿದ್ರಿಂದ ಅವನ ಹಿಂದಿನ ನೆನಪಿನೆಲ್ಲ ಕಳ್ಕೊಂಡು ಒಂದು ಸಿಂಪಲ್ ಲೈಫ್ ಅಲ್ಲಿ ಬದುಕ್ತಾ ತುಂಬಾ ವರ್ಷಗಳನ್ನ ಕಳೀತಾನೆ. ಆದ್ರೆ 3 ವರ್ಷಗಳ ಕೆಳಗಡೆ ಅಲೆಕ್ಸ್ ಟಿವಿಯಲ್ಲಿ ಕೃಷ್ಣದಾಸ್ ಇಂಟರ್ವ್ಯೂನ ನೋಡಿದ್ದರಿಂದ ಅವನ ಹಳೆಯ ನೆನಪುಗಳು ನೆನಪಾಗ್ತವೆ. ಆಗ ಅಲೆಕ್ಸ್ ಕೃಷ್ಣದಾಸ್ನ ಮೀಟ್ ಆಗಿ ಅವನ ವಾಯ್ಸ್ ಹೇಗೋಯ್ತು ಅಂತ ಹೇಳಿ ಎಲ್ಲರನ್ನು ಕೂಡ ಕೊಂದಾಕನ ಅಂತ ಹೇಳ್ತಾನೆ. ಕೃಷ್ಣದಾಸ್ನ ವಾಯ್ಸ್ ಹೋಗಿದ್ದಾಗ ಅವ್ರ ತಾಯಿ ಎಷ್ಟು ನೋವನ್ನು ಅನುಭವಿಸಿದ್ರು ಆ ಬಾಧೆಯನ್ನ ಇವ್ರಿಗೂ ಕೂಡ ಕೊಡಬೇಕು ಅಂತೇಳಿ ಅಲೆಕ್ಸ್ ಮೊದಲು ಅವ್ರನ್ನ ಕೊಲ್ಲೋದ್ಕಿಂತ ಅವರ ಮಕ್ಕಳನ್ನ ಕೊಲ್ತಾನೆ. ಅಲೆಕ್ಸ್ ಹೇಳಿದ ಸ್ಟೋರಿಯನ್ನ ಪೊಲೀಸ್ನವರು ಕೇಳಿ ತುಂಬಾ ಎಮೋಷನ್ ಆಗ್ತಾರೆ. ಅಲೆಕ್ಸ್ ಜೇವಿಯರ್ ನನ್ನ ಒಂದ್ಸರಿ ಮೀಟ್ ಆಗ್ಬೋದಾ ಅಂತೇಳಿ ಓಲ್ಜರ್ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆಗ ಓಲ್ಜರ್ ಜೇವಿಯರ್ ನನ್ನ ಸ್ಟೇಷನ್ ಗೆ ಕರೆಸ್ತಾನೆ. ಆಗ ಜೇವಿಯರ್ ಮಾತಾಡ್ತಾ ಎಲ್ಲ ತಪ್ಪುಗಳನ್ನು ತಾನೇ ಮಾಡಿದ್ರು ಕೂಡ ನಾನೇನು ತಪ್ಪು ಮಾಡಿಲ್ಲ ಅನ್ನೋ ತರ ನಾಟಕದ ಮಾತಾಡ್ತಾನೆ. ಆಗ ಓಲ್ಜರ್ಗೆ ಜೇವಿಯರ್ ಮೇಲೆ ತುಂಬಾ ಕೋಪ ಬರುತ್ತೆ. ಯಾಕೆಂದ್ರೆ ಕೃಷ್ಣದಾಸ್ ಮತ್ತು ಅಲೆಕ್ಸ್ ತುಂಬಾ ಒಳ್ಳೆಯವರು, ಆದ್ರೆ ಮಾತ್ರ ಜೈಲಲ್ಲಿ ಇರ್ತಾರೆ. ಆದ್ರೆ ಇಂತ ಹಂತಕರು ಲಾರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ಕೊಂಡು ತಮ್ಮ ಜೀವನ ಚರಿತ್ರೆಯನ್ನ ಎಲ್ಲರ ಮುಂದೆ ಬುಕ್ಗಳಾಗಿ ರಿಲೀಸ್ ಮಾಡ್ತಾ ಇರ್ತಾರೆ. ಓಲ್ಜರ್ ಜೇವಿಯರ್ ಬುಕ್ ರಿಲೀಸ್ ಫಂಕ್ಷನ್ ಗೆ ಹೋಗ್ತಾನೆ. ಜೇವಿಯರ್ ಸ್ಟೇಜ್ ಮೇಲೆ ಸ್ಪೀಚ್ ಮಾಡ್ತಿರುವಾಗ ಓಲ್ಜರ್ ಗೆ ಡಾಕ್ಟರ್ ಇಂದ ಫೋನ್ ಬರುತ್ತೆ. ಬಾಡಿ ಮೇಲಿರೋ ಬ್ಲೂ ಮಾರ್ಕ್ ಒಂದು ಕೆಮಿಕಲ್, ಒಂದು ವೇಳೆ ಅಲೆಕ್ಸ್ ಕೊಲ್ಲೋದಿಕ್ಕೆ ಹೋಗಿದ್ದ ವ್ಯಕ್ತಿ ಬದುಕಿದ್ರು ಕೂಡ ಆ ಕೆಮಿಕಲ್ ಅವನನ್ನ ಕೊಲ್ಲುತ್ತೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಜೇವಿಯರ್ ಕೆಳಗಡೆ ಕುಸಿದು ಬಿದ್ದು ಸತ್ತೋಗ್ತಾನೆ. ಇದೆಲ್ಲ ಓಲ್ಜರ್ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ ಓಲ್ಜರ್ ಅವನನ್ನ ಕಾಪಾಡದೆ ಹೋಗ್ತಾನೆ. ಯಾಕೆಂದ್ರೆ ಆ ಕೆಮಿಕಲ್ ಗೆ ವ್ಯಾಕ್ಸಿನ್ ಇಲ್ಲ. ಅಲೆಕ್ಸ್ ರಾಘವನ್ನು, ಶಿವರಾಜು, ಶಿವಕುಮಾರ್ನನ್ನ ಜೈಲಿಗೆ ಬರೋದಕ್ಕಿಂತ ಮುಂಚೆನೆ ಕೊಂದಾಕಿರ್ತಾನೆ. ಸೀನ್ ಕಟ್ ಆದ್ರೆ 1 ತಿಂಗಳ ನಂತರ ಓಲ್ಜರ್ ಬಿರಿಯಾನಿನ ತಗೊಂಡು ಜೈಲಲ್ಲಿರುವ ವಿನೀತ್ ನನ್ನ ನೋಡೋದಿಕ್ಕೆ ಬರ್ತಾನೆ. ಅಲೆಕ್ಸ್ ಓಲ್ಜರ್ ನ ನೋಡಿ ಮಾತಾಡ್ತಾ, ನನಗೆ ಜೇವಿಯರ್ ನ ಮಗಳನ್ನ ಕೊಲ್ಲೋದು ತುಂಬಾ ಈಸಿ, ಆದ್ರೆ ನೀನ್ ಈ ಕೇಸನ್ನ ಟೇಕಪ್ ಮಾಡ್ಬೇಕು ಅಂತೇಳಿ ನಾನು ಈ ರೀತಿ ಮಾಡಿದೆ. ಇದುವರೆಗೂ ನಾನು ಹೇಳಿದ್ದು ಅರ್ಧ ಸ್ಟೋರಿ ಮಾತ್ರ, ಇನ್ನೂ ಅರ್ಧ ಸ್ಟೋರಿ ಬ್ಯಾಲೆನ್ಸ್ ಇದೆ ಅಂತೇಳಿ ಬಾಂಡ್ ರಿಸೀವ್ಡ್ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಓಲ್ಜರ್ ವಿನೀತ್ ಹತ್ರ ಮಾತಾಡ್ತಾ ನನ್ನ ಹೆಂಡತಿ ಮಗಳನ್ನ ಎಲ್ಲಿ ಮುಚ್ಚಿಟ್ಟಿದ್ಯಾ ಅಂತ ಕೇಳ್ತಾನೆ. ಆಗ ವಿನೀತ್ ಯಾವಾಗ್ಲೂ ಹೇಳೋ ಆನ್ಸರ್ ಅನ್ನ ಮತ್ತೆ ಅದೇ ಹೇಳ್ತಾನೆ. ಒಂದ್ ವೇಳೆ ಓಲ್ಜರ್ ಅಲೆಕ್ಸ್ ಹೇಳಿರೋ ಮಾತನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಮತ್ತು ಮಗಳನ್ನ ಕೊಂದಿದ್ದು ವಿನೀತ್ ಅಲ್ಲ ಅಂತೇಳಿ ಗೊತ್ತಾಗುತ್ತೆ. ಅದು ಹೇಗೆ ಅಂದ್ರೆ ವಿನೀತ್ ಹತ್ರ ಸಿಕ್ಕಿರೋ ಕತ್ತಿಯಲ್ಲಿ ಓಲ್ಜರ್ ಹೆಂಡತಿ ಮತ್ತು ಮಗಳ ಬ್ಲಡ್ ಇರುತ್ತೆ, ಆದ್ರೆ ಅದಕ್ಕೆ ಸಂಬಂಧಪಟ್ಟ ಬಾಂಡ್ ರಿಸೀವ್ಡ್ ಕತ್ತಿ ಮೇಲೆ ಇರೋದಿಲ್ಲ. ಆಗ ಓಲ್ಜರ್ ಇದೇ ವಿಷಯವನ್ನ ವಿನೀತ್ ಕೇಳಿ ನನ್ನ ಹೆಂಡತಿ ಮಕ್ಕಳನ್ನ ಯಾರು ಕೊಂದ್ರು ನಿಜ ಹೇಳು ಅಂತ ಹೇಳ್ತಾನೆ. ಆಗ ವಿನೀತ್ ಜೋರಾಗಿ ನಗ್ತಾ ನೀನು ಅವನನ್ನ ನೋಡಿ ಇಲ್ಲಿ ಬಂದಿದ್ಯಾ ಅಂತ ಹೇಳ್ತಾನೆ. ಆಗ ಓಲ್ಜರ್ ಕೂಡ ಅವನ್ ಯಾರು ಅಂತ ನನಗೆ ಗೊತ್ತು ಅಂತೇಳಿ ನಗ್ತಾನೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.